ದಲಿತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ರಾಹುಲ್ ಗಾಂಧಿಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಮೀಸಲಾತಿಯನ್ನು ರದ್ದುಗೊಳಿಸುತ್ತಿರುವಂತಹ ಕಾಂಗ್ರೆಸ್ ಸರ್ಕಾರಕ್ಕೆ ಈ ಪ್ರತಿಭಟನೆಯ ನೇತೃತ್ವವನ್ನು ವಹಿಸಿದಂತಹ ಎಸ್ಸಿ ಮೋರ್ಚಾದ ಜಿಲ್ಲಾ ಅಧ್ಯಕ್ಷರಾದಂತಹ ಬಸವರಾಜ ಅಮ್ಮನಬಾವಿ ಅವರೇ, ಜನಪ್ರಿಯ ಶಾಸಕರಾದಂತಹ ಮಹೇಶ್ ಅಣ್ಣನವರೇ, ಯಾವುದೇ ಸಂದರ್ಭದಲ್ಲೂ ಕೂಡ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಕಾರ್ಯಕರ್ತರ ಬೆನ್ನೆಲುಬಾಗಿ ನಿಂತು ಈ ಪ್ರತಿಭಟನೆಯನ್ನು ಯಶಸ್ವಿಗೊಳಿಸುತ್ತಿರುವಂತಹ ಜಿಲ್ಲೆಯ ಅಧ್ಯಕ್ಷರಾದಂತಹ ತಿಪ್ಪಣ್ಣ ಮಜ್ಗೆ ಅವರೇ, ಹಾಗೆ ಗ್ರಾಮಾಂತರದ ಅಧ್ಯಕ್ಷರಾದ ಲಿಂಗಪ್ಪ ಸುತ್ತಲೊಟ್ಟಿ ಅವರೇ, ವಿಭಾಗ ಪ್ರಭಾರಿಗಳಾದ ಲಿಂಗರಾಜ್ ಪಾಟೀಲ್ ಅವರೇ, ಕಳೆದ 2-3 ದಿವಸದಿಂದ ನಾವು ಪತ್ರಿಕೆಯಲ್ಲಿ ಓದ್ತಾ ಇದ್ದೀವಿ, ಮೀಡಿಯಾದಲ್ಲಿ ನೋಡ್ತಾ ಇದ್ದೀವಿ, ನಮ್ಮ ನೆಲವನ್ನು ಬಿಟ್ಟು ವಿದೇಶದ ನೆಲದಲ್ಲಿ ಹೋಗಿ ವಿರೋಧ ಪಕ್ಷದ ನಾಯಕರ ಕೇಂದ್ರದ ವಿರೋಧ ಪಕ್ಷದ ನಾಯಕರಾದಂತಹ ರಾಹುಲ್ ಗಾಂಧಿ ಅವರ ಒಂದು ಹೇಳಿಕೆಯನ್ನು ಕೊಡ್ತಾರೆ. ವಿಶ್ವವಿದ್ಯಾಲಯದ ಒಂದು ಸಂವಾದ ಕಾರ್ಯಕ್ರಮದಲ್ಲಿ, ಅಮೆರಿಕದ ವಿಶ್ವವಿದ್ಯಾಲಯದ ಒಂದು ಸಂವಾದ ಕಾರ್ಯಕ್ರಮದಲ್ಲಿ ಒಂದಿಷ್ಟು ವಿಷಯಗಳನ್ನು ಹೇಳ್ತಾರೆ. ಏನ್ ಹೇಳ್ತಾರೆ ಅಂದ್ರೆ, ಭಾರತದಲ್ಲಿರುವಂತಹ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಸಂಬಂಧದಂತ ಮೀಸಲಾತಿಯನ್ನ ರದ್ದುಗೊಳಿಸ್ತಿರುವಂತ ಮಾತನ್ನ ಹೇಳ್ತಾರೆ. ನಾಚಿಕೆ ಬರಬೇಕು ರಾಹುಲ್ ಗಾಂಧಿ ಅವರಿಗೆ. ನೀವು ನಿಜವಾಗಿ ನಿಮ್ಮ ಅಪ್ಪನಿಗೆ ಹುಟ್ಟಿದ್ರೆ ನೀವು ನಮ್ಮ ದಲಿತರ ಮೀಸಲಾತಿಯನ್ನು ಮುಟ್ಟಿ, ಅವಾಗ ಗೊತ್ತಾಗುತ್ತೆ ದಲಿತರ ಮೀಸಲಾತಿ ಏನಿದೆ ಅನ್ನೋಂತ ಮಾತನ್ನು ಹೇಳ್ತೇನೆ. ಯಾಕೆ ಇಷ್ಟು ಕಠೋರವಾಗಿ ಮಾತಾಡ್ತಾ ಇದ್ದೀನಿ ಅಂದ್ರೆ, ಇತಿಹಾಸವನ್ನು ಗಮನಿಸಿದಾಗ 1955ರ ಇತಿಹಾಸವನ್ನು ಗಮನಿಸಿದಾಗ, ಕಾಕಾ ಕಾಲೇಕರ್ ಅವರ ವರದಿ ಬಂದಾಗ, ಹಿಂದುಳಿದ ಆಯೋಗದ ವರದಿ ಬಂದಾಗ ಅವಾಗ ವಿರೋಧ ಮಾಡಿದವರು ಯಾರು? ಆಗಿನ ನೆಹರು ಅವರು. 1990ರಲ್ಲಿ ಮತ್ತೆ ಆಯೋಗ ವರದಿ ಬಂದಾಗ ವಿರೋಧ ಮಾಡಿದವರು ಯಾರು? ರಾಜೀವ್ ಗಾಂಧಿ ಅವರು. ಇವತ್ತು ವಿರೋಧ ಮಾಡ್ತಿರೋರು ಯಾರು? ರಾಹುಲ್ ಗಾಂಧಿ ಅವರು. ಇವತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಮೀಸಲಾತಿ ಯಾವಾಗ ಪ್ರಾರಂಭವಾಯ್ತೋ ಅವಾಗಲಿಂದ ವಿರೋಧ ಮಾಡ್ತಿರುವಂತ ಯಾವ್ದಾದ್ರು ಕುಟುಂಬ ಇದ್ರೆ ಅದು ರಾಹುಲ್ ಗಾಂಧಿಯ ಕುಟುಂಬ, ಅದು ರಾಜೀವ್ ಗಾಂಧಿಯ ಕುಟುಂಬ, ಅದು ನೆಹರು ಗಾಂಧಿಯ ಕುಟುಂಬ, ಅದು ಕಾಂಗ್ರೆಸ್ ಸರ್ಕಾರ. ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವನ್ನ 1951ರಲ್ಲಿ ಚುನಾವಣೆಯಲ್ಲಿ ಸೋಲಿಸಿದಂತ ಸರ್ಕಾರ ಯಾವ್ದಾದ್ರು ಇದ್ರೆ ಅದು ಕಾಂಗ್ರೆಸ್ ಸರ್ಕಾರ. ಇವತ್ತು ದಲಿತ ವಿರೋಧಿ ಸರ್ಕಾರ ಯಾವ್ದಾದ್ರು ಇದ್ರೆ ಅದು ಕಾಂಗ್ರೆಸ್ ಸರ್ಕಾರ. ಮೀಸಲಾತಿಯನ್ನು ರದ್ದುಗೊಳಿಸಬೇಕನ್ನೋ ವಿಚಾರ ಮಾಡಿ ಹೇಳಿಕೆಯನ್ನು ಕೊಡ್ತಿರುವಂತ ಸರ್ಕಾರ ಯಾವ್ದಾದಿದ್ರೆ ಅದು ಕಾಂಗ್ರೆಸ್ ಸರ್ಕಾರ. ನಮಗೆ ಹೇಳ್ತಾ ಇದ್ರಿ ಭಾರತೀಯ ಜನತಾ ಪಾರ್ಟಿ 400 ಸೀಟ್ಗಳು ಬಂದ್ರೆ ಸಂವಿಧಾನವನ್ನು ತೆಗೆದು ಬಿಡ್ತೀವಿ ಅಂತೇಳಿ. ಅಲ್ಲ ರಾಹುಲ್ ಗಾಂಧಿ ಅವರೇ, ನಿಮ್ಗೊಂದು ಮಾತಾಡಿ.